ಇದೆ. ಇವತ್ತು ಜಿಲ್ಲೆಯಲ್ಲಿ ಇಂಥ ಗಂಭೀರ ಪರಿಸ್ಥಿತಿ ಇದೆ. ಈಗ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಶಿವಮೊಗ್ಗಕ್ಕೆ ಬಂದಾಗ ಇಡೀ ರಾಜ್ಯದಲ್ಲಿ ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ. ಅದನ್ನು ನಮ್ಮ ಕೈಲೂ ಬಗೆಹರಿಸೋಕ್ಕೆ ಅಸಾಧ್ಯ. ಅದನ್ನು ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅನ್ನೋ ಮಾತನ್ನು ಕಂದಾಯ ಸಚಿವರೇ ಹೇಳಿದ್ರು. ಸುಮಾರು 2 ಲಕ್ಷ ಕುಟುಂಬಗಳು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋರ್ಟಿಗೆ ಅಲಿತಾ ಇದ್ದಾವೆ. ತಾವು ಮಂಜೂರಾತಿಯಾದಂಥ ಭೂಮಿ ಸರ್ಕಾರ ತಹಸೀಲ್ದಾರರು ಅಧಿಕೃತವಾಗಿ ಮಂಜೂರಾತಿ ಕೊಟ್ಟಂಥ ಭೂಮಿ ದೇವರಾಜ ಅರಸರ ಕಾಲ, ಬಂಗಾರಪ್ಪನವ್ರ ಕಾಲ, ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋದನ್ನು ವಜಾ ಮಾಡೋದಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಇಂಥ ಗಂಭೀರ ಸನ್ನಿವೇಶಗಳಿದ್ದಾಗ ಜಿಲ್ಲೆಗೆ ಯಾವುದೇ ಯೋಜನೆ ನಮ್ಗೆ ಹೊಸದು ಬೇಡ ಅನ್ನೋದು ನಮ್ಮ ಕಠಿಣವಾದಂಥ ನಿರ್ಣಯಗಳು. ಯಾವುದೇ ರೀತಿಯಲ್ಲಿ ನಮಗೆ ಹೊಸ ಯೋಜನೆ ಬೇಡ. ರೈತರನ್ನು ಜಮೀನನ್ನು ಮುಳುಗಡೆ ಮಾಡ್ತಕ್ಕಂಥ ಮತ್ತು ಅಣುಸ್ಥಾವರ ಅಂದರೆ ಇವತ್ತು ಶರಾವತಿ ವಿದ್ಯುತ್ ಯೋಜನೆ ಹಿನ್ನೀರಿನ ಬಳಿ ಇದನ್ನು ಮಾಡಬೇಕು ಅಂತ ಇವತ್ತು ಸರ್ಕಾರ ಹೊರಟಿರೋದು. ಅಲ್ವೇ ಒಂದು ವೇಳೆ ಏನಾರು ಈ ಯೋಜನೆ ಆದರೆ ಶರಾವತಿ ನದಿ ನೀರು ಕುಡಿಯೋಕ್ಕೆ ಬರೋದಿಲ್ಲ. ಸಾಗರದಲ್ಲಿ 1 ಲಕ್ಷ ಜನ ಇವತ್ತು ಶರಾವತಿ ನದಿ ನೀರು ಕುಡಿತಾ ಇದ್ದಾರೆ. ಅದನ್ನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರಕ್ಕೆ ತಗೊಂಡು ಹೋಗೋಕ್ಕೂ ಮಾಡಿದ್ದಾರೆ. ಸೊರಬ ತಾಲೂಕಿನ ಆನವಟ್ಟಿವರೆಗೆ ಈಗ ಶರಾವತಿ ನದಿ ನೀರು ಕುಡಿಯಲಿಕ್ಕೆ ಮಾಡಬೇಕು ಅಂತ ಯೋಜನೆ ನಡೀತಾ ಇದೆ. ಶಿಕಾರಿಪುರದ ಶಿರಾಳಕೊಪ್ಪದವರೆಗೆ ಶರಾವತಿ ನದಿ ನೀರನ್ನ ಕುಡಿಯೋದಕ್ಕೆ ಇವತ್ತು ಪೈಪ್ಲೈನ್ಗಳನ್ನ ಹಾಕೋಕ್ಕೆ ಯೋಜನೆ ಮಾಡಿದ್ದಾರೆ. ಈ ಏನಾದ್ರು ಅಣುಸ್ಥಾವರ ಆದರೆ ಇವತ್ತು ಈ ಕುಡಿಯೋದಕ್ಕೆ ಯಾವುದೇ ರೀತಿ ನೀರು ಶರಾವತಿ ನೀರು ಕಲುಷಿತ ಆಗುತ್ತೆ ಮತ್ತು ಅದು ಕುಡಿದ್ರೆ ಅಪಾಯ ಆಗುತ್ತೆ ಅನ್ನೋ ಕಾರಣ ಇವತ್ತು ಕುಡಿಯೋದಕ್ಕೆ ನೀರಿಲ್ಲದೆ ಇದ್ದಂಗೆ ಆಗೋ ಪರಿಸ್ಥಿತಿ ಮಲೆನಾಡಲ್ಲಾಗುತ್ತೆ. ಕೈಗಾದ ಹತ್ರ ಈಗ ಕಾಳಿ ಯೋಜನೆಗೆ ಆ ನೀರನ್ನೆಲ್ಲ ವೇಸ್ಟೇಜ್ ನೀರನ್ನು ಬಿಡ್ತಾರೆ. ಕೈಗಾ ಯೋಜನೆಯಲ್ಲಿ ತಯಾರಾಗಿರೋ ನೀರು ಹಂಗೆ ಕಾಳಿ ನದಿಯಿಂದ ನೀರೇ ಕುಡಿತಿಲ್ಲ ಯಾರು. ಅಘನಾಶಿನಿ ಮತ್ತು ಬೇರೆ ನದಿಗಳಿಂದ ಉತ್ತರ ಕನ್ನಡ ಜಿಲ್ಲೆ ಜನ ನೀರು ಕುಡಿತಾ ಇದ್ದಾರೆ. ಕುಡಿಯೋ ನೀರಿಗೂ ಬಾಧಕ ಆಗುತ್ತೆ. ಮತ್ತು ಅಣುಸ್ಥಾವರ ಅತ್ಯಂತ ಅಪಾಯಕಾರಿ ಅನ್ನೋದು ವಿಶ್ವದಲ್ಲೇ ಒಂದು ಸುದ್ದಿ ಇದೆ. ಅದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅದು ವಿಕಿರಣ ಆಗಿ ಅದು ಹೊರಗಡೆ ಬಂದರೆ ಪರಿಸರಕ್ಕೆ ಪ್ರಕೃತಿಯಲ್ಲಿ ಅದು ಭಾಳ ಅಗಾಧವಾದಂಥ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯುದ್ಧಗಳು ನಡೆದಾಗಲೂ ಮೊನ್ನೆ ಇರಾನು ಅಮೇರಿಕ ಯುದ್ಧ ಆದಾಗ ಎಲ್ಲ ಅಣುಸ್ಥಾವರಗಳ ಮೇಲೆ ಮೊದಲು ದಾಳಿ ನಡೆದಿರೋದು. ಆ ಅಣುಸ್ಥಾವರ ಒಂದು ದಾಳಿ ಆದರೆ ನಮ್ಮಲ್ಲಿ 5-6 ಜಿಲ್ಲೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಬರೀ ಕೇವಲ ಬೇಸೂರು ಗ್ರಾಮದ ವಿಷಯ ಅಲ್ಲ, ಇವತ್ತು ಒಟ್ಟಾರೆ ಪ್ರಪಂಚದ ಎಲ್ಲ ದೇಶದಲ್ಲೂ ಈಗ ಅಣು ವಿದ್ಯುತ್ ಯೋಜನೆಯನ್ನು ಜನ ನಿರಾಕರಿಸ್ತಾ ಇದ್ದಾರೆ. ಇವತ್ತು ಜನರಿಗೆ ಸೋಲಾರ್ ಇದೆ. ನಮ್ಮ ಪಾವಗಡದಲ್ಲಿ ತುಮಕೂರು ಹತ್ರ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಸರ್ಕಾರ. ಅದೇ ರೀತಿ ಸೋಲಾರ್ ವಿದ್ಯುತ್ ಯೋಜನೆ ಇದೆ. ಆಮೇಲೆ ಜಲವಿದ್ಯುತ್ ಯೋಜನೆ ರಾಜ್ಯದಲ್ಲಿ ಹೆಚ್ಚು ನೀರು ಕೊಟ್ಟಿರೋದು, ಹೆಚ್ಚು ಆದಾಯ ತಂದಿರೋದು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಬೇರೆ ಬೇರೆ ಮಾರ್ಗಗಳಿದ್ದಾಗ ಇವತ್ತು ಅಣು ವಿದ್ಯುತ್ ಯೋಜನೆ ಇವತ್ತು ಕಾರವಾರ ಜಿಲ್ಲೆಯಲ್ಲೆಲ್ಲ ಕ್ಯಾನ್ಸರ್ ರೋಗಿಗಳೇ ಹೆಚ್ಚಾಗಿದ್ದಾರೆ. ಅಲ್ಲಿ ಹುಟ್ಟಂಥ ಮಗುಗಳು ಸಹ ಅನಾಥವಾಗಿ ಹುಟ್ಟುತ್ತವೆ. ಒಂದು ಮುಂದಿನ ಜನಾಂಗದ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿ ಇವತ್ತು ಸರ್ವೆಗಳೆಲ್ಲ ನಡೆದಿದೆ. ಯಾವ ಕಾರಣಕ್ಕೂ ಸಹ ನಾವು ಅಣು ವಿದ್ಯುತ್ ವಿರೋಧಿ ಹೋರಾಟ ಸಮಿತಿ, ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಇವತ್ತು 32 ಸಂಘಗಳು ಶಿವಮೊಗ್ಗದಲ್ಲಿ ಮನವಿ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಸಹ ನಮ್ಮ ಸಾಗರ ತಾಲೂಕಿನ ಬೇಸೂರಲ್ಲಿರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು, ಮಲೆನಾಡಲ್ಲಿರ್ಬೋದು ಎಲ್ಲೂ ಸಹ ಈ ವಿದ್ಯುತ್ ಯೋಜನೆ ಬೇಡ ಅಂತ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ. ಸಂದರ್ಭ ಬಂದರೆ ಕಾನೂನು ಉಲ್ಲಂಘನೆ ಚಳವಳಿನೂ ಮಾಡ್ತೀವಿ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರು ಬೆಂಗಳೂರಿನಲ್ಲಿ ಈ ಕರ್ನಾಟಕಕ್ಕೆ ಈ ಯೋಜನೆ ಬೇಡ ಅನ್ನೋ ಒಂದು ನಿಲುವು ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮುಖ್ಯಮಂತ್ರಿಯವರು ಬರೋ ಕಾರ್ಯಕ್ರಮ 1ನೇ ತಾರೀಕು ಇಲ್ಲಿ ಶಿವಮೊಗ್ಗಕ್ಕಿತ್ತು. ಅಲ್ಲಿ ಘೋಷಣೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇತ್ತು. ರಾಜಕೀಯದಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಿಲ್ಲ. ಆದರೂ ಸಹ ಯಾವುದೇ ಕಾರಣದಿಂದ ಈ ವಿದ್ಯುತ್ ಯೋಜನೆ ಆಗಕ್ಕೆ ಬಿಡಲ್ಲ. ಅಣು ವಿದ್ಯುತ್ ಯೋಜನೆ ನಾವು ಹೋರಾಟ ಮಾಡ್ತೀವಿ. ಮಲೆನಾಡಿನ ಜನ ಎಲ್ಲ ಸೇರಿ ಮಲೆನಾಡಿನ ಜನರ ಸೌಮ್ಯ ಗುಣ, ತಾಳ್ಮೆ ಗುಣಿಯನ್ನು ಇವತ್ತು ಸರ್ಕಾರ ಅತ್ಯಂತ ಹಗುರವಾಗಿ ಪರಿಗಣಿಸ್ತಾ ಇದೆ. DC ಆಫೀಸಿಗೆ ಬೀಗ ಹಾಕೋದು ಅಥವಾ ವಾಹನಗಳನ್ನು ಸುಡೋದು ಅಥವಾ ಬೇರೆ ಏನೋ ದೊಡ್ಡ ಪರಿಣಾಮಕಾರಿ ಭಾರಿ ಉಗ್ರವಾಗಿ ಮಾಡಿದ್ರೆ ಮಾತ್ರ ಸರ್ಕಾರ ಗಮನ ಸೆಳೆಯುತ್ತೆ. ಶಾಂತ ರೀತಿಯ ಪ್ರತಿಭಟನೆಗೆ, ಶಾಂತ ರೀತಿಯ ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಅಣು ವಿದ್ಯುತ್ ಯೋಜನೆ ನಮ್ಮ ರಾಜ್ಯದಲ್ಲೇ ನಾವು ಯಾವುದೇ ಹೊಸ ಯೋಜನೆ ಮಾಡಲ್ಲ ಅಂತ ತೀರ್ಮಾನ ತಗೋಬೇಕು. ಮತ್ತು ಸಂಸದರು ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯದಲ್ಲಿ ಈ ಪ್ರಸ್ತಾವನೆ ಇಲ್ಲ ಬೇಸೂರಿನಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಅವರು ಲಿಖಿತವಾಗಿ ತಂದು ಕೊಡಬೇಕು ಅಂತ ನಾವು ಜನಾಗ್ರಹ ಮಾಡಿದ್ವಿ. ರಾಜ್ಯ ಸರ್ಕಾರದ್ದು ನಮ್ಗೆ ಅದೇ ರೀತಿ ಲಿಖಿತವಾಗಿ ನಮಗೆ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಡಬೇಕು. ಅಲ್ಲಿ ತನಕ ತೀವ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ.